Logon narbel teman. Logon tadi orang terus mun logon ನಮ್ದಕ್ಕೆ ಓಕೆನಾ ಏನು ಪ್ರತಿಭಟನೆ ಐತ್ರಿ ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗಿಯಾಗಿದ್ದಾರೆ ಇವತ್ತು ಲೋಗೋ ಹಿಂಗೆ ಕ್ರಾಶ್ ಮ್ಯಾಗಿದೆ 3 ದಿವಸ ಹಿಂದೆ ಅವ್ರ ಬೈಕ್ ಆಗಿರ್ತಕ್ಕ ಒಂದು ಷಡ್ಯಂತ್ರದ ವಿರುದ್ಧ 20-25 ವರ್ಷದಿಂದ ನಮ್ಮ ತಂದೆಯವರು ನಮಗೆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಪೂಜ್ಯ ರೈತ ಬಾಂಧವರು ನಮ್ಮೆಲ್ಲರ ಅಭಿಮಾನಿಗಳು ನಮ್ಮೆಲ್ಲರ ಹಿತೈಷಿಗಳು ಸೇರಿ ಸುಮಾರು 15,000ಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ. ಬಹುಶಃ ಇವತ್ತು ಸೇರಿರ್ತಕ್ಕಂಥ 16,000 ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಹಣೆ ಹಚ್ಚಿ ಅವರೆಲ್ಲರಿಗೂ ಕೂಡ ತುಂಬಿರೋ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಲಿಕ್ಕೆ ಬಯಸ್ತೀವಿ. ಅಲ್ಲ, ಈಗ ಪ್ರಮುಖವಾಗಿ FIR ದಾಖಲಾಗಿರುವಂಥದ್ದು ತಮ್ಮ ತಂದೆ ವಿರುದ್ಧ ಹಾಗೂ ತಮ್ಮ ವಿರುದ್ಧ ಬೆಳಗ್ಗೆ ನನಗೂ ಕೂಡ ಸುದ್ದಿ ಬಂತು. ನಿನ್ನೆ ಸಾಯಂಕಾಲ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ FIR ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ನನಗೂ ಕೂಡ ಯಾವುದೇ ಥರದ FIR ಕಾಪಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ. ಇವತ್ತು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದ್ರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲರೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ, ರಾಜಕಾರಣ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರದ ಆರೋಪ ನಮ್ಮ ಮೇಲೆ ಬಂದಿರಲಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಗಳು ಮಾಡಿದಂತೆ ಸಂದರ್ಭದಲ್ಲಿ ಯಾರು ಷಡ್ಯಂತ್ರ ಸಾಕಷ್ಟು ಆಗಕ್ಕೆ ಏನು ಪ್ರಮುಖ ಕಾರಣ? ಆಗ ಅವ್ನು ಬೆಳೆಸಿದ್ದು ನೀವೇ, ಅವನ ಅಧ್ಯಕ್ಷರು ಮಾಡಿದ್ದು ನೀವೇ. ಬಹುಶಃ ಇವತ್ತು ಲಿಂಗರಾಜ್ ಕರೇನವರು ಮೂಲತಃ ಶಿರಟ್ಟಿ ಗ್ರಾಮದವರು. ಅವರನ್ನು DCC ಬ್ಯಾಂಕಿನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರೆ ಅವ್ರ ನೌಕರಿಗೆ ಹಚ್ಚಿರ್ತಕ್ಕಂಥ ನಮ್ಮ ತಂದೆಯವರು. ಇವತ್ತು ಅವನು 1-1.5 ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಮಾತು, ಗೊಂಡು ತಾಟಿನೊಳಗೆ ಅದನ್ನು ಮಾಡಬಾರ್ದು ಆ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವನು ರಾಯಬಾಗ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿದೆ. ರಾಯಬಾಗ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಅಥಣಿ ತಾಲೂಕಿನಲ್ಲಿ ಏನು ಕೆಲಸ? ಯಾಕಂದರೆ ಶನಿವಾರ ದಿವಸ ಅವರು ರಜೆನೂ ಹಾಕಿರಲಿಲ್ಲ. ಬೆಳಗ್ಗೆ 11 ಸುಮಾರು ಅಥಣಿ DCC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಇವನು ನಾವೇನು ಕರೆಸಿದ್ದಿಲ್ಲ, ಇವನು ಬಾ ಅಂತೂ ನಾವು ಹೇಳಿರಲಿಲ್ಲ. ಸ್ವಯಂ ಪ್ರಿಯ ತಾನೇ ಬಂದ ನಮ್ಮ ತಂದೆಯವ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿ ಬಿದ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬಡ್ತಿರ್ತಕ್ಕಂಥ ಹಿನ್ನೆಲೆ ಅವ್ರ ತಲೆ ಗಾಯ ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪಡಕ್ಕೆ ಬೆಂಕಿ ಹತ್ತಿರ ಜೋಳ ಸುಟ್ಕೊಂಡು ಮಂದಿ ಭಾಳ ಐತೆ ಅಂತೇಳಿ. ಆ ನಿಟ್ಟಿನೊಳಗೆ ಇವತ್ತು ಇದು ಅವ್ರಿಗೆ ಸಂಬಂಧ ಇಲ್ತಕ್ಕಂಥ ವಿಚಾರವನ್ನು ಕೂಡ ಇದನ್ನು ಎಳೆತಂದು, ಸಮಾಜಗಳನ್ನ ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಕೂಡ ನಾನು ಹೇಳಿಕೆ ಬಯಸ್ತೇನೆ, ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಆಪಾದನೆಗಳು ಬರ್ಬೋದು. ಅದನ್ನು ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಲಿ ಏಕವಚನ ಮಾತಾಡ್ತಕ್ಕಂಥದ್ದು ಬಹುಶಃ ನಿಮಗೆಲ್ಲರೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ಲಿಂಗರಾಜ್ ಕರೇನ್ ಅವರು ಇವತ್ತೇನು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ, ಬಹುಶಃ ಈ ಆಪಾದನೆಗಳು ನಾವು ಮುಕ್ತರಾಗಿ ಬರ್ತೀವಿ. ರಿಪಬ್ಲಿಕ್ ಆಫ್ ಅಥಣಿ ಮಾಡಲು ಹೊಟ್ಟಿದ್ದಾರೆ ಸೌದಿ ಅವರು ಅಂತ ಹೇಳಿ ಸರ್ ಕುಮಟಳ್ಳಿ ಅವರು ಆರೋಪ ಮಾಡ್ತಾರೆ. ನಾನು ಕೂಡ ತಮ್ಮ ವಾಹಿನಿಯಲ್ಲಿ ಗಮನಿಸಿದೆ. ಬಹುಶಃ ಕುಮಟಳ್ಳಿ ಅವರು ರಾಜಕೀಯ ಹಿನ್ನೆಲೆಯನ್ನು ಮರ್ತಿದ್ದಾರೆ ಅಂತ ತಮ್ಮ ವಾಹಿನಿ ಮುಖಾಂತರ ಕುಮಟಳ್ಳಿ ನಾನು ಕೇಳಿಕ್ಕೆ ಬಯಸ್ತೀನಿ. ಅಥಣಿ ನಗರದಲ್ಲಿ
ಲಕ್ಷ್ಮಣ ಐಗಳಿ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ರು. ಇತಿಹಾಸ ನನಗೆ ಭಾಳ ಅರಿವಿಲ್ಲ, ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನು ತಿಳಿಬೇಕಂದ್ರೆ ಕೇಳಿ ತಿಳ್ಕೋರಿ ಅಂತ ಹೇಳೋದಕ್ಕೆ ನಾವು ಕುಮಟಳ್ಳಿಯವರು ಹಿರಿಯರದರು, ಅವರೇನು BE ಮಾಡ್ಯಾರಂತ, ಇಂಜಿನಿಯರ್ ಅದಾರಂತ. ಕುಮಟಳ್ಳಿಯವ್ರು ನಾನು ಕೇಳಕ್ಕೆ ಬಯಸ್ತೀನಿ, ಅಥಣಿಯನ್ನು ಬಿಹಾರ್ ಮಾಡ್ಲಿಕ್ಕೆ ಕೊಟ್ಟಾರು, ರಿಪಬ್ಲಿಕ್ ಮಾಡ್ಲಿಕ್ಕೆ ಕೊಟ್ಟಾರು ಅಂತ ಏನು ಇವತ್ತಿನ ದಿವಸ ಐತಿ ಕುಮಟಳ್ಳಿಯವ್ರು ಹೇಳಿದಾರಲ್ಲ, ಕುಮಟಳ್ಳಿಯವ್ರು ನಾನು ಕೇಳಕ್ಕೆ ಬಯಸ್ತೀನಿ. ನಿಮಗೆ ಅಪಾರವಾದ ಜ್ಞಾನ ಇದೆ, ನೀವು ಇಂಜಿನಿಯರ್ ಇದ್ರಪ್ಪ, ನನಗೆ ಇತಿಹಾಸ ಗೊತ್ತಿಲ್ಲ. ಲಕ್ಷ್ಮಣ ಐಗಳಿನವರೊಬ್ಬ ಕೊಲೆ ಆಯ್ತು ಅಥಣಿಯವರು. ಅವ್ರ ಕೊಲೆಯನ್ನು ಹೆಂಗಾಯಿತು, ಅವ್ರ ಸಾವು ಹೆಂಗಾಯಿತು, ಆ ಇತಿಹಾಸನ ಬಿಚ್ಚಿಡ್ತಕ್ಕಂಥ, ಇತಿಹಾಸ ನಮ್ಮಂಥ ಯುವಕ ತಿಳಿಸ್ಕೊಡ್ತಕ್ಕಂಥ ಕೆಲಸ ಕುಮಟಳ್ಳಿಯವರು ತಾಕತ್ತಿದ್ರೆ ಮಾಡ್ತಾರೆ. ಬಹುಶಃ ಅವರಿಗೆ ಆ ಇತಿಹಾಸ ಗೊತ್ತಿರ್ಲಿಕ್ಕಂದ್ರೆ ಅವ್ರ ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದ್ರೆ ಅದು ಇತಿಹಾಸ ಎಲ್ಲರಿಗೂ ಗೊತ್ತಾಗ್ತೈತಿ ಅನ್ನೋ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೇನೆ. ಇನ್ನೊಂದು ಪ್ರಮುಖವಾಗಿ ಅವರು ಆರೋಪ ಮಾಡ್ತಿರೋ ತಮ್ಮ ಅಳಿಯನ್ನು ವರ್ಗಾವಣೆ ಆಯಿತು, ವರ್ಗಾವಣೆ ವಿರುದ್ಧ ನಮ್ಮ ಮಾವನ ವರ್ಗಾವಣೆ ಆದ ಸಂದರ್ಭದೊಳಗೆ ಸಿಟ್ಟಾಗಿ ಮಾಡ್ತಾರೆ. ನೋಡಿ, ನಮ್ಮ ಮಾವ DCC ಬ್ಯಾಂಕಿನ ಒಬ್ಬ ಸಿಬ್ಬಂದಿ, ಅವ್ನು ನೌಕರಿ ಐತಿ. ಇವತ್ತು ಅವ್ನು ಅಥಣಿಯಾಗಾದ್ರೂ ನೌಕರಿ ಮಾಡಬೇಕು, ಅದು ಚಿಕ್ಕೋಡಿಯಾಗಾದ್ರೂ ಮಾಡಬೇಕು, ನಿಪ್ಪಾಣಿಯಾಗಾದ್ರೂ ಮಾಡಬೇಕು, ಬೈಲಂಗಲ್ಲಾದ್ರೂ ಮಾಡಬೇಕು, ಬೆಳಗಾವಿ ಆದ್ರೂ ಮಾಡಬೇಕು, ಖಾನಾಪುರ ಆದ್ರೂ ಮಾಡಬೇಕು, ಸವದತ್ತಿ ಆದ್ರೂ ಮಾಡಬೇಕು, ಕಾಗವಾಡ ಆದ್ರೂ ಮಾಡಬೇಕು, ಎಲ್ಲಿಯಾದ್ರೂ ಕೂಡ ಅವ್ನು ನೌಕರಿ ಮಾಡಬೇಕಾದ್ರೆ. ಯಾಕಂತಂದ್ರೆ ಸುಮ್ಮನೆ ಇದು ಷಡ್ಯಂತ್ರ ರೂಪಿಸಿ ಇದನ್ನ ಅಪಾದನೆಯನ್ನು ಮೇಲೆ ತರಬೇಕು, ಅದನ್ನು ಈ ಥರ ಅಲ್ಯಾನ್ ಟ್ರಾನ್ಸ್ಫರ್ ಅಂತೂ ಶೀಟ್ ಆದ್ರತಿಯನ್ನು ಜೋಡಿಸುವಂಥ ಕೆಲಸ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥದ್ದು ಬಹುಶಃ ಅವ್ರು ಶೋಭೆ ತರ್ತಕ್ಕಂಥದ್ದಲ್ಲ. ಅದಕ್ಕೆ ಈ ಸಂದರ್ಭದೊಳಗೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆ ನಾನು ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ, ಈ ಆರೋಪದಲ್ಲಿ ನಾವು ಯಾವುದೇ ಥರದ ಹುರುಳಿಲ್ಲ. ಇದೊಂದು ಸುಳ್ಳು ಆರೋಪ, ಇದೊಂದು ಷಡ್ಯಂತ್ರ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಮೇಲೆ ಬಂದದ. ಇವತ್ತು ಆರೋಪ ಮುಕ್ತರ ನಾವು ಹೊರಗೆ ಬರ್ತೀವಿ, ಯಾರೂ ಕೂಡ ಎದೆಗುಂದತಕ್ಕಂಥ ಕೆಲಸ ಮಾಡಬಾರ್ದು. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ. 25-30 ವರ್ಷದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದೀವಿ, ನಿಮ್ಮ ಜೊತೆಗೆ ಇದ್ದೀವಿ, ಮುಂದೆಯೂ ಕೂಡ ನಿಮ್ಮ ಜೊತೆ ನಿರಂತರವಾಗಿರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ. ಇಂಥ ಕ್ಷುಲ್ಲಕ ರಾಜಕಾರಣಕ್ಕೆ ನಾವು ಕಿವಿಗೊಡೋದಿಲ್ಲ. ಇದು ಶಿವಯೋಗದ ನೆಲ, ಸಿದ್ದೇಶ್ವರನ ನೆಲ. ಇಲ್ಲಿ ಗೂಂಡಾಗರ್ದಿ ರಾಜಕಾರಣ ಅಥವಾ ಸುಳ್ಳು ಆರೋಪಗಳು, ಕ್ಷುಲ್ಲಕ ರಾಜಕಾರಣ ಈ ನೆಲದಲ್ಲಿ ನಡೆಯೋದಿಲ್ಲ. ಇದು ಬಹಳ ದಿವಸ ಹೋಗೋದಿಲ್ಲ. ಅದಕ್ಕೆ ಬರುವಂಥ ನಿರ್ಮಾಣಗಳು ಸತ್ಯಾಸತ್ಯತೆ ಖಂಡಿತವಾಗಿಯೂ ನಾಡಿನ ಜನತೆ ಅದಕ್ಕೆ ಬರ್ತದೆ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಸಾಕಷ್ಟು ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ತಮ್ಮ ಮೇಲೆ ಆರೋಪ ಮಾಡ್ತಿದ್ರು ಸರ್, ಕಳೆದ ಬಾರಿ DCC ಬ್ಯಾಂಕ್ ಸಂದರ್ಭದಲ್ಲಿ. ಅವ್ರು ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ಜನ ಸಂದರ್ಭದಾಗ ಹೇಳ್ತಿದ್ರು ಸರ್, ನಂದೇಶ್ವರ ಫಸ್ಟ್ ಬಂದ ತಕ್ಷಣ ನಾವು ತೆಗೆಯೋದ ನಂದೇಶ್ವರನ. ಈಗ ಎಲ್ಲ ಒಂದು ಕಡೆ ಉದ್ದೇಶಪೂರ್ವಕವಾಗಿ ರಾಜಕಾರಣ ನಡೀತಾ ಇದೆ. ಉದ್ದೇಶಪೂರ್ವಕ ರಾಜಕಾರಣ ಇದು ಇವತ್ತಿನ ಸುಮಾರು ವರ್ಷ ನಡೀತಾ ಇದೆ. ಇವತ್ತು ತಾವೇನು ಹೆಸರು ಹೇಳಿದ್ರಲ್ಲ, ನಾಯಕರು ಖಂಡಿತ ಸಾಕಷ್ಟು ಮಂದಿ ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ, ಅನೇಕ ಅಸಾಂವಿಧಾನಿಕ ಶಬ್ದಗಳನ್ನು ಬಳಸಿದ್ದಾರೆ. ನಂದೇಶ್ವರನ ಬದಲಾಯಿಸಿದಂತೂ ಕೂಡ ಹೇಳಿದ್ದಾರೆ. ಇವತ್ತು ಅವರು ವರ್ಗಾವಣೆ ಆಗಿದೆ. ಬಹುಶಃ ಇದರಿಂದ ಯಾವುದೇ ಥರದ ತೊಂದರೆ ಆಗಿದೆ. ಯಾಕಂತಂದರೆ ಪ್ರಾಣಿ ಸಾಕಿದ್ವಿ ಅಂದ್ರೆ ಮಾವತ್ತು ಇಲ್ಲದೆ ಇದ್ರೂ ಕೂಡ ಸಾಕಬೇಕು, ಮಾವತ್ತಿದ್ರು ಕೂಡ ಸಾಕಬೇಕು. ಪ್ರಾಣಿ ಸಾಕಿದ್ವಿ. ಇವತ್ತು DCC ಬ್ಯಾಂಕ್ ಮುಖಾಂತರ ಸೊಸೈಟಿಗಳನ್ನು ಬೆಳೆಸಿದ್ವಿ. ಸುಮಾರು 122 ಸೊಸೈಟಿಗಳು ಮಾಡಿ DCC ಬ್ಯಾಂಕಿನೊಳಗೆ ನಮ್ಮ ಪರವಾಗಿ ನಿಂತು ನಮಗೆ ಮತ ಚಲಾಯಿಸಿ ಆ ಎಲ್ಲ ಸಹಕಾರಿ ಸಂಘಗಳನ್ನು ಉಳಿಸ್ಬೇಕಂತ ಬೆಳೆಸಬೇಕು. ಸರ್ ಎಲ್ಲೋ ಷಡ್ಯಂತ್ರ ಸರ್, ಸಾಕಷ್ಟು ಷಡ್ಯಂತ್ರ. ಯಾಕಂದ್ರೆ ಎಪೆಕ್ಸ್ ಬ್ಯಾಂಕ್ ವಿರುದ್ಧ ಕೂಡ ತಮ್ಮ ತಂದೆಯವ್ರನ್ನ ತೆಗೆದ್ರು. ಷಡ್ಯಂತ್ರ ಇದು ಇವತ್ತಿಂದಲ್ಲ, ಇವು ಸುಮಾರು 6-7 ವರ್ಷಗಳಿಂದ ಈ ಷಡ್ಯಂತ್ರ ನಡೀತಾ ಇದೆ. ರಾಜಕೀಯವಾಗಿ ಹೆಂಗಾದರೂ ಮಾಡಿ ಲಕ್ಷ್ಮಣ ಸವದಿ ಅವರನ್ನು ತಲೆ ತಗ್ಗಿಸಬೇಕು, ಲಕ್ಷ್ಮಣ ಸವದಿ ಅವರನ್ನು ಮುಗಿಸ್ಬೇಕು ಅಂತ ಏನು ಮಾಡಿದ್ದಾರೆ. ಅದು ಆಗಲಿಕ್ಕಿಲ್ಲ. ಯಾಕೆಂದರೆ ಒಬ್ಬ ರೈತನ ಮಗ ಮಾಡಿರ್ತಕ್ಕಂಥ ಸೇವೆ ಜನ ಮನ್ನಣೆ ಹಾಕ್ತಾರೆ. ಇವತ್ತು ಲಕ್ಷ್ಮಣ ಸವದಿ ಅವ್ರ ಜೊತೆಗೆ ಜನ ಬೆಂಬಲ. ಯಾಕಂದರೆ ತಾವು ಇವತ್ತು ನಾನು ಪ್ರತಿಭಟನೆ ನಾನು ಭಾಗಿಯಾಗಲಿಲ್ಲ, ನನ್ನ ಮನೆಯಲ್ಲಿ ಇದ್ದು ತಾವೆಲ್ಲರೂ ಕೂಡ ನೋಡಿದ್ದು ಜನಸಾಗರ. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ಜನ 15,000 ಜನ ಇವತ್ತೇನು ಬಂದಿದ್ದಾರೆ. ಬಹುಶಃ ಕಳೆದ 23ನೇ ಇಸ್ವಿಯಲ್ಲಿ ಕೂಡ ಜನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಬರುವಂಥ ದಿನಮಾನವೂ ಕೂಡ ಇನ್ನೂ 10 ಕೆಲಸ ಮಾಡ್ತೀವಿ, ಇನ್ನೂ 10 ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದ್ವಿ. ಅಥಣಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡೋಕ್ಕೆ ಖಂಡಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹುಶಃ ಅಥಣಿ ಕ್ಷೇತ್ರದಾಗ ಹೊರಗಿನವ್ರು ಯಾರು ಬಂದರೂ ಕೂಡ ಇಲ್ಲಿ ಅವರ ಬ್ಯಾಳಿ ಬೇಯೋದಿಲ್ಲ ಮಾತ್ರ ಕೂಡ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಸರ್ ಕೊನೆಯದಾಗಿ ಷಡ್ಯಂತ್ರ ಮಾಡೋರಿಗೆ ಏನು ಎಚ್ಚರಿಕೆ ಕೊಡ್ತಾರೆ ಸರ್? ಸೌದಿ ಕುಟುಂಬ ಏನು ಎಚ್ಚರಿಕೆ ಕೊಡುತ್ತೆ ಸರ್? ಎಚ್ಚರಿಕೆ ಕೊಡುವಷ್ಟು ದೊಡ್ಡವರು ನಾವಲ್ಲ. ನಾವು ಜನಸಾಮಾನ್ಯರ ಮಧ್ಯದಲ್ಲಿ ಇರೋದು. ಅದಕ್ಕೆ ಏನು ಎಚ್ಚರಿಕೆ ಕೊಡಬೇಕು, ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಜನ ಕೊಡ್ತಾರೆ. ಅದಕ್ಕೆ ನಾವೇನೋ ಅಲ್ಲಿ ಬರು ಕ್ಯಾಮ್ರಾ ತಗೊಂಡು
ಒಂದು ಸ್ವಲ್ಪ ಅಲ್ಲ ನಾವು ಪಾಯಿಂಟ್ ಕಾಲಾಗೈತಿ ಯಾರು ಮಾತಾಡ್ಬೇಡ್ರಿ ಕಾಲಾಗಿನ ನ್ಯೂಸ್ ಫಸ್ಟ್ ತಗೋಲ್ಲ ರಿಪಬ್ಲಿಕ್ ಸ್ವಲ್ಪ ಲೋಕ ಕರೆಕ್ಟಾಗಿದೆ ಸರ್ ಅಂದ್ರೆ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಲೋಗೋ ಇದು ಸರ್ ಪ್ರತಿಭಟನೆ ಆಯ್ತು ಸರ್ ಇವತ್ತು ಕಳೆದ 3 ದಿನಗಳಿಂದ ನಡೆದಿರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು ಸುಮಾರು 25-30 ವರ್ಷಗಳಿಂದ ನಮ್ಮ ತಂದೆಯವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಮಸ್ತ ಪುಣಿ ಕ್ಷೇತ್ರದ ಮಹಾಜನತೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಷಡ್ಯಂತ್ರದ ವಿರುದ್ಧ, ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ಆರೋಪದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ, ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ತಮ್ಮ ವಾಹಿನಿ ಮುಖಾಂತರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಯಶಸ್ವಿ ಮಾಡಿರ್ತಕ್ಕಂಥ ಮತ್ತು 15,000 ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ಅವರೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ಧನ್ಯವಾದಗಳೇ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಸರ್ ಮೊನ್ನೆ ಒಂದು ಘಟನೆ ಏನಾಯಿತು ಅಂತ ಸರ್ ಪ್ರಶ್ನೆ ತಾವು ಶನಿವಾರ ಬೆಳಗ್ಗೆ ಸುಮಾರು 10:30-11 ಗಂಟೆ ಸುಮಾರು ಹತ್ತನೇ DCC ಬ್ಯಾಂಕಿಂದ ಕೆಲಸ ಮಾಡ್ತಕ್ಕಂಥ ಸುಮಾರು 4-5 ಜನ ಸಿಬ್ಬಂದಿ ಅವ್ರಿಗೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮನೆ ಬಾಗಿಲು ಬಂದಿದ್ದಾರೆ. ಸಮಸ್ಯೆ ಏನಪ್ಪ ಅಂತಂದ್ರೆ, ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕರೇಣರವರು ನಾನೊಂದು 80 ಲಕ್ಷ ರೂಪಾಯಿದು ಒಂದು BMW ಕಾರ್ ತೊಗೋಬೇಕಾಗಿದೆ, ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿಕೊಡ್ಬೇಕು, ಅದಕ್ಕೆ ಅತನಿ ಸಿಬ್ಬಂದಿ ಇವತ್ತಿಂದ ಪ್ರತಿಯೊಬ್ಬರು 10,000-15,000 ರೂಪಾಯಿ ನನಗೆ ನೀವು ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಇದ್ದಾನೆ ಅಂಥೇಳಿ ಆ ಸಮಸ್ಯೆಯನ್ನು ತೊಗೊಂಡು ಮನೆ ಬಾಗಿಲು ಬಂದಿದ್ದು. ಆವಾಗ ನಮ್ಮ ತಂದೆಯವರು ಏನು ಹೇಳಿದ್ರಂದ್ರೆ, ಆ ಸಿಬ್ಬಂದಿಯವರಿಗೆ, ಅತನಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷದ, ನಿಮ್ಮ ಬ್ಯಾಂಕಿನ ಉಪಾಧ್ಯಕ್ಷದ ನಿಮ್ಮ ಯೂನಿಯನ್ ಇದೆಯಪ್ಪ, ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸಿ ನಮ್ಮ ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಒಂದು ನಿಂಗಪ್ಪ ಕರೇಣ ನಮ್ಮ ಮನೆ ಒಳಗಡೆ ಬಂದ. ಅವತ್ತು ಬಂದ ಸಂದರ್ಭ ನಮ್ಮ ತಂದೆಯವ್ರು ಹೇಳೋದು, ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ, ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಅದೇನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕಿನ ಸಭೆಗೆ ಬಗೆಹರಿಸಿ ನೀವು ನಮ್ಮ ಮನೆಗೆ ಬರೋಕ್ಕೆ ಹೋಗ್ರಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಅವರು ದುಡ್ಡು ಕೇಳ್ತಾರೆ, ನಮ್ಗೆ ಹ್ಯಾರಾಸ್ಮೆಂಟ್ ಆಗ್ತದೆ, ನಮ್ಗೆ ಕೊಡೋಕ್ಕಾಗೋದು ಅಂತ ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಸೌದಿಯವರು ಹಳೆಯ ಶಂಕರ್ ನಂದೀಶ್ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ, ಈ ಥರ ಒಂದು ಬೆದರಿಕೆ ಬರ್ತಂತ ಒಂದು ಕೆಲಸ ಮಾಡೋಕ್ಕಾಗ್ತಲ್ಲ ಅಂತೇಳಿ ಅವ್ರು ಮುಂದಾಗ್ತದೆ ಸಂದರ್ಭ. ನಿಮ್ಮ ಸಮಸ್ಯೆನ ಬ್ಯಾಂಕ್ನ ಇಟ್ಟುಕೊಳ್ಳಿ ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿಂದ ಒಬ್ಬ ಕಟ್ಟ ಕಾರ್ಯಕರ್ತರು ಶ್ರೀಕಾಂತ್ ಅಲ್ಗೂರನವರೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು 25-30 ಜನ ಕಾರ್ಯಕರ್ತರು ಕರ್ಕೊಂಡ್ಬಂದಿದ್ರು. ಅವ್ರು ಕರ್ಕೊಂಡ್ಬಂದ ಸಮಸ್ಯೆ ಏನಪ್ಪ ಅಂತಂದರೆ, ಕುಡಿಯೋ ನೀರಿನ ಸಮಸ್ಯೆ ಅಂತ ನಮಗೆ ಬೋರ್ವೆಲ್ ಹಾಕಿಕೊಟ್ರು ಅಂತ. ಆ ಸಂದರ್ಭದಾಗ ಅವ್ರು ಏನಂದ್ರು, ಕೋಹಳಿ ಅವರು, ನಮ್ಮ ಸಮಸ್ಯೆ ಕೇಳೋಕೆ ಟೈಮೆಲ್ಲಾಗಿತ್ತು ನಿಮ್ಗೆ ಅಂತವ್ರು, ನಿಮ್ಮದೊಂದು ಏನು ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಸಮಸ್ಯೆ ನಿಮ್ಮ ಬ್ಯಾಂಕ್ನ ಇಟ್ಟವ್ರಿ, ಇಲ್ಲಿ ಯಾಕೆ ತಂದ್ರಿ ಅಂತಂದಾಗ ಅವ್ರಿಗೆ ಸ್ವಲ್ಪ ಮಾತಾಡಿ ವಾಗ್ವಾದ ಆಯಿತು. ಅವರೊಂದು ಏನು ಸಮಸ್ಯೆ ಆಗಿ ಅವ್ರು ಕೆಳಗಡೆ ಬಂದು ಕಾಲು ಜೇರಿ ಬಿದ್ದು ಅಲ್ಲಿ ಟೇಬಲ್ಗೆ ತಲೆ ಹಚ್ಚಿ ಅವರು ರಕ್ತ ಬಂತು ಅಂತ ಹೇಳಿ ನಾವು ಕೇಳ್ತೀವಿ. ಆದರೆ ಇವತ್ತು ನಿಂಗಪ್ಪ ಕರೇಣವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದ್ರೆ, ಲಕ್ಷ್ಮಣ ಸವದಿಯವರು ಹೊಡೆದ್ರು, ಚಿದಾನಂದ ಸವದಿಯವರು ಹೊಡೆದ್ರು, ಈ ಥರ ಆರೋಪ ಮಾಡ್ತಾರೆ. ಬಹುಶಃ ನಿಂಗಪ್ಪ ಕರೇಣವರು ಇವರಿಗೆ ಕೇಳಿ ಬಯಸ್ತೀವಿ, ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ
ಡಿವಿಷನ್ ರಾಯಬಾಗ್ ತಾಲೂಕಿನಲ್ಲಿ. ಅವತ್ತಿನವರು ರಜೆನೂ ಹಾಕಿರಲಿಲ್ಲ. ಶನಿವಾರ ವರ್ಕಿಂಗ್ ಡೇ. 11:11 ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಹತ್ತನೇಲಿ ಏನು ಮಾಡ್ತಾಯಿದ್ರು? ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಹತ್ತನೇಲಿ 11:11 ಸುಮಾರು ಹತ್ತನೇಲಿ ಏನು ಮಾಡ್ತಾಯಿದ್ರು? ನಮ್ಮ ಮನೆಗೆ ಬರೋ ಕಾರಣ ಏನಿತ್ತು? ನಾವೇನು ಇವ್ರನ್ನ ಕರೆಸಿರ್ಲಿಲ್ಲ, ನಮ್ಮ ಮನೇಲಿ ಬಾ ಅಂತ ಹೇಳಿರಲಿಲ್ಲ. ಯಾಕಂದ್ರೆ ನಾವು ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಾತ್ರಿ ಏನಾದರೂ ಕೊಡಬೇಕು. ನಾನು ಬೇಕಾದ್ರೆ ಸಾಕ್ಷಾತ್ರಿ ಕೊಡ್ತೀನಿ. ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರೆ ಅಥವಾ ಏನೋ ಪತ್ರನೂ ಹಾಕಿಲ್ಲ, ಯಾರನ್ನೂ ಹೇಳಿ ಕಳಿಸಿಲ್ಲ. ಮನೆ ಬರೋ ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಇಟ್ಕೊಂಡು ಅದೊಂದು ಷಡ್ಯಂತ್ರ ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡೇ ಈ ಥರ ಒಂದು ಇಶ್ಯೂ ಮಾಡಬೇಕು, ಅವ್ರ ಮೇಲೆ ಒಂದು ಆರೋಪ ತರಬೇಕು. ಸಿಬ್ಬಂದಿನ ಎಲ್ಲರೂ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇಳಿ ಹಾಕೊಂಡು ಬಂದಿರೋ ಉದ್ದೇಶ ಇದ್ರ ಹಿಂದೆ ಐತೆ. ನಮ್ಗೆ ಬಹುಶಃ ನಮ್ಮ ಸಂಶಯ ಬರ್ತಾಯಿದೆ. ಬರುವಂಥ ದಿನಮಾನ ಒಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರಿದಾರೋ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡಿದ್ವಿ. ಸರ್, ಇವತ್ತು ತಮ್ಮೆಲ್ಲೂ FIR ಆಗಿತ್ತು ಸರ್. ಅದ್ರ ಬಗ್ಗೆ ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು. ತಂದೆಯವ್ರ ಮೇಲೆ ನನ್ನ ಮೇಲೆ FIR ಆಗಿರ್ತಕ್ಕಂಥದ್ದು. ಬಹುಶಃ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರು ಇದ್ರು ಕೂಡ ಅವ್ರು ಶಿಕ್ಷೆ ಆಗ್ತದೆ. ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ದೊಡ್ಡವರು ಯಾರು ಕಾನೂನಿಗೆ ಎಲ್ಲರೂ ತಲೆಬಾಕಬೇಕಾಗ್ತದೆ. ಕಾನೂನಿಗೆ ಗೌರವ ಕೊಡಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನಿನ ಚೌಕಟ್ಟಿನೊಳಗೆ ಏನಾಗಬೇಕು ಅದು ಹಾಗೆ. ಸರ್, ತಾವು ಹಲ್ಲೆ ಮಾಡಿಲ್ಲ ಅಂತಂದ್ರೆ ಮೊನ್ನೆ ಪ್ರತಿಭಟನೆ ಮಾಡಿದ್ರು ಸರ್. ಅವರು DCC ಬ್ಯಾಂಕ್ ನೌಕರ ರಚನೆಯಲ್ಲಿ ತಾವು ಹಲ್ಲೆ ಮಾಡದೇ ಇದ್ದಾರೆ, ತಮ್ಮ ಮನೆಯಲ್ಲಿರುವಂಥ CC ಫುಟೇಜ್ಗಳನ್ನು ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿದ್ರು ಸರ್. ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಮನೆಯಲ್ಲಿ CC ಕ್ಯಾಮ್ರಾಗಳಿಲ್ಲ. ಯಾಕಂದರೆ ಇದ್ದಿದ್ದು ಅವತ್ತು ಲಿಂಗಪ್ಪ ಕರೆಣ್ಣ ಅವ್ರ ಜೊತೆ ಯಾರ್ಯಾರು ಬಂದಿದ್ರಲ್ಲ ಅವರನ್ನು ಕೂಡ ತಾವು ಪ್ರತ್ಯಕ್ಷವಾಗಿ ಕೇಳ್ಬೋದು. ಸಿಬ್ಬಂದಿಯವರಿಗೆ ಪಾಪ ಫೀಡಿಂಗ್ ಮಾಡಿ ಕಳಿಸಿದ್ರು. ಯಾಕಂದರೆ ಇಲ್ಲಿ ಬಂದಿರ್ತಕ್ಕಂಥ ಸಿಬ್ಬಂದಿಯವರು ಯಾರು ನಮ್ಮ ತಾಲೂಕಿನವರಲ್ಲ. ಹೊರಗಿನ ತಾಲೂಕಿನಲ್ಲಿ ಬಂದಿರ್ತಕ್ಕಂಥ ಪಾಪ ಅವ್ರು ಏನು ಫೀಡಿಂಗ್ ಮಾಡಿ ಕಳಿಸಿರ್ತಾರಲ್ಲ. ಯಾಕಂದರೆ ಅವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು. ಅವ್ರಿಗೂ ಫೀಡಿಂಗ್ ಮಾಡಿ ಅತನಿಗೆ ಹೋಗಿ ಲಕ್ಷ್ಮಣ ಸವದಿ ಅವ್ರ ವಿರುದ್ಧ ಅವ್ರ ಮಗನ ವಿರುದ್ಧ ಧಿಕ್ಕಾರ ಕೂರಿಸ್ಬಿಡಿ ಅಂತ ಫೀಡಿಂಗ್ ಮಾಡಿ ಅವ್ರು ಹೇಳಿದ ನಾಯಕರು ಆ ಪ್ರಕಾರ ಮಾತಾಡಿದ್ರು. ಸರ್, ಸಿಬ್ಬಂದಿಗಳಿಗೆ ಪ್ರಚೋದನೆ ಯಾಕೆ ಕೊಟ್ಟರು ಅಂತ? ಅದು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರ ಹೆಸರು ಬರ್ತದೆ ಬಯಲಿಗೆ ಹೇಳ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಒಂದು ಸಭೆದಾಗ ಹೇಳಿದ್ರೆ ಈಗ ನೆಕ್ಸ್ಟ್ ಇದಾದ ನಂತರ ಅವ್ರನ್ನ ಆ ಜಾಗದಿಂದ ತೆಗಿ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸರ್. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇವರು ಬರೀ ದಾಳವಾಗಿ ಅಷ್ಟೇ ಆದ್ರೆ ಕರೆಣ್ಣವರನ್ನವರು ಬಹುಶಃ ತಾವು ಏನು ಹೆಸರು ಹೇಳಿದ್ರು ನಾಯಕರು ಹೇಳಿರ್ತಾರೆ. ಇಲ್ಲಿ ಹತ್ತನೇಲಿ ಒಂದು ಸಭೆಯೊಳಗೆ ಹೇಳಿದರು. ಶಂಕರ್ ನಂದೇಶ್ವರ್ ಅಂತೇಳಿ ನಮ್ಮ ಸಂಬಂಧಿಕರವರು ಕೆಲಸ ಮಾಡ್ತಾಯಿದ್ರು. ಅವರನ್ನು ಬದಲಾವಣೆ ಮಾಡ್ತೀನಿ. ಇವತ್ತು ಅಣ್ಣ ಸಾಹೇಬ್ ಜೊಲ್ಲೆಯವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಜನ ವರ್ಗಾವಣೆ ಆಗಿದೆ. ಶಂಕರ್ ನಂದೇಶ್ವರ್ ಒಬ್ಬನೇ ಆಗಿದೆ. ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಯಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲರದ್ದು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಬಹುಶಃ ಅವರು ನಬಾರ್ಡ್ ಬ್ಯಾಂಕಿನೇನೋ ಒಂದು ಪ್ರೊವಿಷನಲ್ಲಿ ರೆವ್ಯುಲೇಷನ್ ಅದಲ್ಲ ಆ ನಾವು ಮಾಡಿದ್ವಿ ಅಂತ ಹೇಳಿದ್ದಾರೆ. ನೋಡಿ, ನೌಕರಿ ಮಾಡೋರು ಎಲ್ಲರೂ ಮಾಡಬೇಕು. ಹತ್ತನೇ ಆದರೂ ಮಾಡಬೇಕು, ಮಾಡಬೇಕು, ಚಿಕ್ಕೋಡಿ ಮಾಡಬೇಕು, ಎಲ್ಲೇ ಆದರೂ ಕೂಡ ನೌಕರಿ ಮಾಡೋರು ಮಾಡಬೇಕು. ಅವ್ರ ಜಾಗ ಇನ್ನೊಬ್ರು ಮಾಡಬೇಕು. ಯಾಕಂದ್ರೆ ಇವತ್ತು ಸುಮಾರು 25-30 ವರ್ಷ ಸಹಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನ ಕಟ್ಟಿದ್ದೀವಿ, ಬೆಳೆಸಿದ್ದೀವಿ. ಇವತ್ತು ಬಹುಶಃ 2 ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಅಥಣಿ ತಾಲೂಕಿಗೆ. ಆ ಹೆಮ್ಮೆ ನಮಗೆ ಇವತ್ತಿನ ದಿವಸ ಅಥಣಿ ತಾಲೂಕಿಗೆ. ಆ ನಿಟ್ಟು ನಮ್ಮ ಎಲ್ಲ ಜನ ಸಹಕಾರಿ ಸಂಘಗಳನ್ನು ನಡೆಸ್ಕೊಂಡು ಹೊರಟು ಆ ಬರುವಂಥ ದಿನಮಾನವೂ ಕೂಡ ಆ ಸಂಘವನ್ನು ಇನ್ನೂ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ಸೌದಿ ಅವ್ರನ್ನ ಕುಗ್ಗಿಸುವಂಥ ಪ್ರಯತ್ನಕ್ಕೆ ಇದೊಂದು ಮುನ್ನುಡಿನ ಅಂತ ಸರ್. ಇದು ಇವತ್ತಿನಲ್ಲ, ಇದು ಸುಮಾರು 10-15 ವರ್ಷದ ಇದು ಕಾರ್ಯರೂಪದಲ್ಲಿದೆ. ಲಕ್ಷ್ಮಣ ಸವದಿಯವರನ್ನ ಎಲ್ಲಾದರೂ ಮಾಡಿ ಕುಗ್ಗಿಸ್ಬೇಕು, ಜಿಲ್ಲೆಯಲ್ಲಿ ಅವರ ಪ್ರಭಾವ ಕಡಿಮೆ ಮಾಡಬೇಕು ಅಂಥೇಳಿ ಇವತ್ತೇನು ಅವರು ಒಂದು ವಿಚಾರ ಮಾಡ್ತಾರೆ. ಅದು ಯಶಸ್ವಿ ಆಗಲಿಕ್ಕಿಲ್ಲ. ಯಾಕಂದರೆ 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡಿರ್ತಕ್ಕಂಥ 30 ವರ್ಷದ ಹಿಂದೆ ಅಥಣಿ ಕ್ಷೇತ್ರ ಯಾವ ರೀತಿ ಇತ್ತು, ಇವತ್ತು 30 ವರ್ಷ ಆದಮೇಲೆ ಅಥಣಿ ಕ್ಷೇತ್ರದ ಪರಿಸ್ಥಿತಿ ಏನಿದೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಯಾವತ್ತೂ ದ್ವೇಷ ರಾಜಕಾರಣ ಮಾಡಿಲ್ಲ, ಯಾವತ್ತೂ ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ಜನ ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಇನ್ನೂ 2.5 ವರ್ಷ ಕಾಲ ಅವಕಾಶ ಇದೆ. ಇನ್ನೂ ನಮ್ಮ ಸರ್ಕಾರ ಇದೆ. ಇನ್ನೂ 10,000 ಕೋಟಿ ಅನುದಾನ ತಂದು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಿದ್ದು 28ನೇ ಇಸ್ವಿಗೆ ಅದನ್ನು ನೋಡೋಣ. ಚುನಾವಣೆ ಬಂದಂಥ ಸಂದರ್ಭ ಜನ ಏನು ತೀರ್ಮಾನ ಕೊಡೋ ಆ ತೀರ್ಮಾನ ಬರುತ್ತೆ. ವಿರೋಧಿಗಳಿಗೆ ಏನು ಸಂದೇಶ ರವಾನೆ ಮಾಡ್ತಾರಂತ ಸರ್? ಸಂದೇಶ ನೋಡಪ್ಪ, ಸಂದೇಶ ಕೊಡ್ತಕ್ಕಂಥದ್ದು ಕೊಡೋಷ್ಟು ದೊಡ್ಡ ನಾವಲ್ಲ. ನಮ್ಮ ಜನ ಆಲ್ರೆಡಿ 23ರಲ್ಲಿ ಸಂದೇಶ ಕೊಟ್ಟಿದ್ದಾರೆ. DCC ಬ್ಯಾಂಕ್ ಚುನಾವಣೆಯಲ್ಲಿಯೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಕೃಷ್ಣಾ ಸಹಕಾರಿ ಚುನಾವಣೆಯಲ್ಲೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಇದೇ ಥರ 28ನೇ ಇಸ್ವಿಯಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಕೂಡ ಖಂಡಿತವಾಗಿ ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ
ನಿಮ್ಮ ವಾಹಿನಿ ಮುಖಾಂತರ ನಾವು ಎಷ್ಟೇ ಕೇಳ್ಕೊತೀವಿ, ಇವತ್ತೇ ನಮ್ಮ ಕಾರ್ಯಕರ್ತರು ಏನು ಒಂದು ಚೂರು ಅವರು ಅವರಲ್ಲಿ ಒಂದು ಅಳಕಿದೆಯಲ್ಲ, ಈ ಥರ ನಮಗೆ ನಾಯಕರಿಗೆ ಆಯ್ತು ಅಂತ ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗೆ ಇರ್ತೀವಿ, ಈ ಆರೋಪದಲ್ಲಿ ನಾವು ಮುಕ್ತರಾಗಿ ಬರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರತಕ್ಕ, ಅತನಿಯ ಶಿವಯುಗ ಆಶೀರ್ವಾದ, ಅತನಿಯ ಸಿದ್ದೇಶ್ವರ ಆಶೀರ್ವಾದ ಇರತಕ್ಕ ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಇಂಥ ಆರೋಪಗಳು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಬರ್ತಾ ಹೋಗ್ತಾ ಇರ್ತವೆ. ಅದಕ್ಕೆ ಬಹುಶಃ ದೇವರು ನಾವು ಮ್ಯಾಲೆ ಇರ್ತಾರೆ, ಇವತ್ತು ಸತ್ಯಾಸತ್ಯದ ಹೊರಗೆ ಬರ್ತಾವೆ. ಸರ್, ಈ ಕುಮಟಾಳಿ ಅವ್ರಿ ಅತನಿ ಬಿಹಾರ ಆಗೈತಿ, ಇಲ್ಲಿ ಆ ಬಿಹಾರ ಲೆಕ್ಕದಾಗ 5 ರೂಪಾಯಿ 10 ರೂಪಾಯಿಗೆ ಬಡದಾಟ ಆಗೋಂಗೆ ಆಗೈತಿ ಅಂತ ಅಂದ್ರೆ ಸರ್. ಬಹುಶಃ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ಸನ್ಮಾನ್ಯ ಮಾಜಿ ಶಾಸಕರು ಹೇಳಿದ್ದಾರೆ ಅತನಿ ಬಿಹಾರ ಆಗತೈತಿ ಅಂತೇಳಿ. ಯಾಕಂದರೆ ನನಗೀಗ ವಯಸ್ಸು 40, ಕುಮಟಾಳಿ ಅವರಿಗೆ 60, ಅವ್ರಿಗಿಂತ ನಾನು 20 ವರ್ಷ ಚಿಕ್ಕವನು. ಬಹುಶಃ ಅವರಷ್ಟು ಜ್ಞಾನ ನನಗಿಲ್ಲ. ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನು ನಿಮಗೆ ತಿಳಿಯಂಗಿಲ್ಲ ಕೇಳಿ ತಿಳ್ಕೊರಿ ಅಂತ. ಅದಕ್ಕೆ ನನಗೆ ಇವತ್ತು ಇತಿಹಾಸದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಇತಿಹಾಸದ ಕಡಿಮೆ. ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಬುದ್ಧಿವಂತರು ಇದ್ದಾರೆ, ಇತಿಹಾಸವನ್ನು ಅರ್ಥ ಕೊಡದವ್ರು ಇದ್ದಾರೆ. ಅದಕ್ಕೆ ಮಹೇಶ್ ಕುಮಟಾಳಿ ಅವರು ನಿಮ್ಮ ವಾಹಿನಿ ಮುಖಾಂತರ ನಾನು ಒಂದು ಕೇಳ್ತೀನಿ, ಅತನಿ ಬಿಹಾರ ಆಗೈತೆ ಅಂತ ಹೇಳ್ತಾರಲ್ಲ, ಅತನಿಯಲ್ಲಿ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು, ಅಬಕಾರಿ ಇನ್ಸ್ಪೆಕ್ಟರ್ ಒಬ್ಬರು ಇದ್ದರು, ಲಕ್ಷ್ಮಣ ಐಗಳೆ ಅಂತೇಳಿ. ಅವ್ರ ಸಾವು ಹೆಂಗಾಯಿತು ಅಂಥೇಳಿ ಮಹೇಶ್ ಕುಮಟಾಳಿ ಅವರು ತಾಕತ್ತಿದ್ರೆ ಉತ್ತರ ಕೊಡಬೇಕು. ಏನಾದರೂ ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಅವ್ರ ಗುರುಗಳಿಗೆ ಹೋಗಿ ಕೇಳ್ಕೊಂಡು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಾಳೆ ಸಾಯಂಕಾಲದವರೆಗೆ ಮಹೇಶ್ ಕುಮಟಾಳಿ ಸಹಾಯ ಕೊಡ್ತೀನಿ. ಲಕ್ಷ್ಮಣ ಐಗಳೆ ಅವ್ರ ಸಾವು ಹೆಂಗಾಯಿತು, ಅವ್ರ ಕೊಲೆ ಆಯಿತು, ಸಾವಾಯಿತು, ಅವ್ರದ್ದು ಯಾವ ರೀತಿ ಅವ್ರದ್ದು ಸಾವಾಯಿತು ಅಂತೇಳಿ ಇತಿಹಾಸ ತಿಳಿಸಿ ಹೇಳ್ಬೇಕು. ಆಮೇಲೆ ಇವರು ಅತನಿ ಬಿಹಾರ ಹಾಕಿತ್ತು, UP ಹಾಕಿತ್ತು ಅಂತೇಳಿ ಬಂದು ಮಾತಾಡಬೇಕು. ಯಾಕಂದರೆ ಇವ್ರಿಗೇನೋ ನೈತಿಕತೆ ಇಲ್ಲ, ಮಾತಾಡ್ತಕ್ಕಂಥ ನೈತಿಕತೆ ಮಹೇಶ್ ಕುಮಟಾಳಿ ಇಲ್ಲ. ಯಾಕಂತಂದರೆ ಕೋವಿಡ್ದಂಥ ಸಂದರ್ಭದೊಳಗೆ 1.5 ತಿಂಗಳಿಗೆ ಮತನಿ ಬಂದಂಥ ಮಹಾನುಭಾವ ಮಹೇಶ್ ಕುಮಟಾಳಿ. ಮನೆ ಕೀಲಿ ಹಾಕೊಂಡು ಒಳಗೆ ಕೂತಿದ್ರು, ಮನೆ ಮುಂದೆ ಬೋರ್ಡ್ ಹಾಕಿದ್ರು, ಸಾರ್ವಜನಿಕ ಯಾರೂ ಕೂಡ ನಮ್ಮ ಮನೆ ಮುಂದೆ ಬರಬಾರ್ದು ಅಂತೇಳಿ. ಒಂದು ಮಾಸ್ಕ್ ಕೊಡ್ತಕ್ಕಂಥ ಯೋಗ್ಯತೆಯೂ ಕೂಡ ಆ ಮನುಷ್ಯನಲ್ಲಿ ಇರಲಿಲ್ಲ. ಇವತ್ತು ನಿಂಗಪ್ಪ ಕರೆನವರ ಅನ್ನೋದ್ರ ಮೇಲೆ ಒಂದು ಹಲ್ಲೆ ಆತಂತ ಹೇಳಿ ಎಲ್ಲರಿಗಿಂತ ಮೊದಲು ಡಾಕ್ಟ್ರುಗಳಿಗಿಂತ ಮೊದಲು ದವಾಖಾನೆ ನಿಂತಿದ್ದು ನಾವು ಪುಣ್ಯಾತ್ಮ. ಕೋವಿಡ್ದಾಗ ಜನ ಸತ್ರು, ಅವಾಗ ಈ ಮನುಷ್ಯ ಬರಲಿಲ್ಲ. ಇವತ್ತು ನಾವು ಯಾವನೋ ಮೇಲೆ ಹಲ್ಲೆ ಆಗಿತ್ತು ಅಂತೇಳಿ ಹಾಸ್ಪಿಟ್ಲ್ ಹೋಗಿ ನಿಂತು ತೆಗೆದು ತನ್ನ ಗಾಳಿ ಬೇಸಿಕೊಳ್ಳಾಕ. ಉತ್ತರ ಕರ್ನಾಟಕದ ಒಂದು ಗಾದಿ ಮಾತು, ಕಬ್ಬಿನ ಪಡಕ್ಕೆ ಬೆಂಕಿ ಹತ್ತಿರ ಜ್ವಾಳ ಸುಟ್ಕೊಂಡ್ರು. ಹಂಗೆ ಮಹೇಶ್ ಕುಮಟಾಳಿ ಅವರು ಈ ಕ್ಷುಲ್ಲಕ ರಾಜಕಾರಣದಾಗ ಈ ಕ್ಷುಲ್ಲಕ ವಿಷಯವು ತಮ್ಮ ರಾಜಕಾರಣ ಗಾಳಿ ಬೇಸಿಕೊಳ್ಳಾಕತ್ತಾರೆ. ದಯವಿಟ್ಟು ಚಿಲ್ಲರೆ ರಾಜಕಾರಣ ದಯವಿಟ್ಟು ಮಹೇಶ್ ಕುಮಟಾಳಿ ಅವರ ಮಾಡೋಕ್ಕೆ ಹೋಗ್ಬಾರ್ದು. ಅತನಿ ಜನ ನಿಮ್ಮದು ಏನಾಯ್ತು ಅನ್ನೋದು 3 ವರ್ಷದಿಂದ ನೋಡಿದಾರು. ಅದಕ್ಕೆ ನಿಮ್ಮ ಗಾಳಿ ಬೇಯತ್ತಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಇದು ಶಿವಯೋಗಿಗಳು ಮತ್ತು ಸಿದ್ದೇಶ್ವರ ಆಡ್ತಿದ್ದು ಅತನಿ ಯಾವತ್ತೂ ಧ್ಯಾನ ಆಗಕ್ಕಿಲ್ಲ, ಸಾಧ್ಯ ಇಲ್ಲ. ಅದನ್ನು ಮಾಡೋರು ಯಾರೂ ಇಲ್ಲಿ ಉಳಿದಿಲ್ಲ. ಅದಕ್ಕೆ ಸಿದ್ದೇಶ್ವರನ ಪಂಡ್ರಿ ಒಳಗೆ ಇಂಥ ಗುಂಡಾಗರ್ದಿ ರಾಜಕಾರಣ ನಡೆಯಂಗಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸರ್, ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ತಮ್ಮ ರೀತಿಯಲ್ಲಿ ಯಾವ ಸರ್ಕಾರ ಇರ್ತಾರೆ? ಪೊಲೀಸ್ ಇಲಾಖೆಯವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ತಾವು ತನಿಖೆ ಮಾಡಬೇಕು. ತಪ್ಪಿತಸ್ಥರು ಯಾರಿದಾರಲ್ಲ ಅವರಿಗೆ ಕಾನೂನು ಚೌಕಟ್ಟಿನೊಳಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಯಾರೂ ಕೂಡ ನಾವು ಜನಪ್ರತಿನಿಧಿಗಳೇ ಇರಲಿ, ನಾವು ನಮ್ಮ ತಂದೆಯವರು MLA ಇರಲಿ, ಏನೇ ಇರಲಿ ಕೂಡ ನಾವು ಕೂಡ ಅತನಿ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು, ನಾವು ಜನಸಾಮಾನ್ಯರು. ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಈ ತನಿಖೆನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಈ ತನಿಖೆ ಹಿಂದೆ ಯಾರಿದ್ದಾರೆ ಅಂತೇಳಿ ಬೈಗೆಳೆಯುವಂಥ ಕೆಲಸ ಅವ್ರು ಮಾಡಬೇಕು ಅಂತ ಸಂದರ್ಭ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಮಂಜಾನ